ಗೆಲ್ಲ ಸ್ವಾಗತ. ಸ್ನೇಹಿತರೆ, ಭಾಳ ಪ್ರಮುಖವಾದಂಥ ವಿಚಾರವನ್ನು ತಮ್ಮ ಹತ್ರ ಪ್ರಸ್ತಾಪ ಮಾಡಬೇಕು. ಏಕೆಂದರೆ ಇವತ್ತು ರಾಜ್ಯ ಒಂದು ಸರ್ಕಾರ ಇದೆ. ಸರ್ಕಾರ ಭಾಳ ನಿಷ್ಕ್ರಿಯವಾಗಿ ಹೋಗಿದೆ. ರಾಜಕಾರಣ ಬರೀ ಮೇಲಾಟ ಆಗ್ತಾಯಿದೆ. ರಾಜಕಾರಣದ ಮೇಲಾಟ. ಆಡಳಿತ ಸ್ಥಗಿತವಾಗಿದೆ. ಆಡಳಿತ ಸ್ಥಗಿತ ಆಗಿದ್ದರಿಂದ ಅಭಿವೃದ್ಧಿಯೂ ಕೂಡ ಕುಂಠಿತವಾಗಿದೆ. ಆಡಳಿತವೂ ಇಲ್ಲ, ಅಭಿವೃದ್ಧಿ ಇಲ್ಲ. ಮತ್ತು ಬರೀ ಬೆಳಗ್ಗೆ ಇದ್ದರೆ ಈ ರಾಜಕೀಯದ ಮೇಲಾಟಗಳು. ಮತ್ತೀಗ ಭಾಳ ಪ್ರಮುಖವಾಗಿ ಪವರ್ ಶೇರಿಂಗ್ 30 ಮಂತ್ಸ್ ಆಯಿತು. ಮಾತಿನ ಪ್ರಕಾರ ನೀವು ನಮ್ಗೆ ಅವಕಾಶ ಕೊಡಬೇಕು ಅಂತ DK ಅವರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರು ಯಾಕೆಂದರೆ 30 ಮಂತ್ಸ್ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅದನ್ನು ಅಟ್ಲೀಸ್ಟ್ ಈಗ ನಮ್ಮ AICC ಪ್ರೆಸಿಡೆಂಟ್ ಇದ್ದಾರೆ, ಖರ್ಗೆ ಸಾಹೇಬ್ರಾಗಲಿ, ಸುರ್ಜಿವಾಲಾ ಆಗಲಿ, ಆಮೇಲೆ ಇನ್ಯಾರು ಅವ್ರು ಯಾರಾದರೂ ದೆ ಮಸ್ಟ್ ಸ್ಪೆಲ್ ಔಟ್ ಏನಾಗಿದೆ ಅಂತಕ್ಕಂಥ. ಹೀಗೆ ಮಗುವಾಗಿದ್ಕೊಂಡು ಕರ್ನಾಟಕದಲ್ಲಿ ಇವತ್ತು ರಾಜಕಾರಣ ಭಾಳ ಜನರ ಅವಕೃಪೆಗೆ ಒಳಗಾಗ್ತಾಯಿದೆ. ಜನ ಇದೇನು ಚೆ ಯಾರು MLAಗಳು ಮೂರ್ಖಾಸ್ ಮರ್ಯಾದೆ ಇಲ್ಲ, ಮಂತ್ರಿಗಳು ಯಾರಿಗೂ ಮರ್ಯಾದೆ ಇಲ್ಲದ ರೀತಿ ಇವತ್ತು ರಾಜಕಾರಣ ನಡೀತಾ ಇದೆ. ಬೇಕಾಯಿತು. ಯಾಕೆಂದರೆ ಇದು ಜನತಂತ್ರ ವ್ಯವಸ್ಥೆನ ಉಳಿಸ್ತಾ ಇದ್ದೀವಿ, ಸಂವಿಧಾನ ಕಾಪಾಡ್ತಾ ಇದ್ದೀವಿ ಅಂತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿ ಮಂತ್ರಿಗಳೇ ಇವತ್ತೊಂದು ದಿವಸ ಕೊಲ್ತಾ ಇದ್ದಾರೆ. ಸಂವಿಧಾನವನ್ನು ಕೊಲ್ತಾ ಇದ್ದಾರೆ, ಜನತಂತ್ರ ವ್ಯವಸ್ಥೆಯನ್ನು ಕೂಡ ಕೊಲ್ತಾ ಇದ್ದಾರೆ. ಯಾವ ಕರ್ನಾಟಕ ರಾಜಕಾರಣಕ್ಕೆ ಹೆಸರಾಗಿತ್ತು ನೋಡಿ, ಕೂತಿದ್ದಾರೆ ಪುಣ್ಯಾತ್ಮರು. ನಮ್ಮ ಕೆಂಗಲ್ ಹನುಮಂತಯ್ಯನವರು, ಚೆಂಗಲ್ರಾಯ ರೆಡ್ಡಿಯವರು, ಅಯ್ಯೋ ದೇವರಾಜ್ ಅರಸ್ನೂರು, JH ಪಟೇಲ್ರು, ರಾಮಕೃಷ್ಣ ಹೆಗ್ಗಡೆಯವರು, ದೇವೇಗೌಡರು, ಬಂಗಾರಪ್ಪನವರು, ಎಂತೆಂಥವ್ರು. ಇವತ್ತು ಅವರೆಲ್ಲರಿಗೂ ಮಸಿ ಬೆಳೆದ್ಬಿಟ್ಟು ಇವತ್ತಿನ ಸರ್ಕಾರ ಕೂತ್ಕೊಳಿಸ್ತಿದೆ. ಕರ್ನಾಟಕದ ರಾಜಕಾರಣಕ್ಕೆ ಭಾಳ ನಾನು ಯಾರೂ ಒಪ್ತಾ ಇಲ್ಲ. ಇದನ್ನು ಏನಾದ್ರು ಇದ್ದರೆ ತೀರ್ಮಾನ ಮಾಡ್ಕೊಂಬಿಡಿ. ಯಾಕಿದೆ? ಹೌದು, DK ಶಿವಕುಮಾರ್ಗೆ ಕೊಡಬೇಕು. ನಾನು ಪಾರ್ಟಿ ಬಿಟ್ಟು ಭಾಳ ವರ್ಷ ಇರ್ಬೋದು. ಪಾರ್ಟಿಲಿ ನಾವೆಲ್ಲ ಒಟ್ಟಿಗೆ ಬೆಳೆದಂಥವ್ರು. ಈಗಿನ ಮುಖ್ಯಮಂತ್ರಿಗಳಿಗೆ ಬಹುಶಃ ಕರ್ನಾಟಕ ಕಾಂಗ್ರೆಸ್ಸು ಎಲ್ಲವನ್ನು ಕೊಟ್ಟಿದೆ. ನಿಮ್ಮನ್ನು ದೇವೇಗೌಡರು ಧರ್ಮಸಿಂಗ್ ಗೌರ್ಮೆಂಟ್ಲಿ ತಾವು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ರಿ. ಯಾವುದೋ ವಿಚಾರಕ್ಕೆ ತಮ್ಮನ್ನು ಕಿತ್ತೆಸೆದ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಿರಿಯಿಂದ. ಅದಷ್ಟೇ ಅಲ್ಲ, JDS ಪ್ರಾಥಮಿಕ ಸದಸ್ಯತ್ವದಿಂದಲೂ ನಿಮ್ಮನ್ನು ಕಿತ್ತಾಕಿದ್ರು. ಆ ಸಂದರ್ಭದಲ್ಲಿ ನಿಮ್ಗೆ ಆಶ್ರಯ ಕೊಟ್ಟವ್ರು ಯಾರು? ಕಾಂಗ್ರೆಸ್. ಆ ಸಮಯದಲ್ಲಿ ನಿಮ್ಗೆ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್. ಅವು ಯಾರೋ ರಾಜಣ್ಣ ಹೇಳ್ತಾರೆ, ನೆನ್ನೆ ಸಿದ್ದರಾಮಯ್ಯ ಇಲ್ಲದೇವ್ರು ಕಾಂಗ್ರೆಸ್ಸೇ ಇಲ್ವಂತ. ಓಹೋ, ಸಿದ್ದರಾಮಯ್ಯ ಇಲ್ಲದೆ ಹೋದ್ರಿ ಕಾಂಗ್ರೆಸ್ಸೇ ಇಲ್ವ? ಯಾರ್ರೀ ನೀವು? ನಿಮಗೆಲ್ಲ ಆಶ್ರಯ ಕೊಟ್ಟಿದ್ದು ಯಾರು? ನೀವೆಲ್ಲ ಎಲ್ಲ JDS ಯಾವ್ಯಾವ ಪಾರ್ಟಿನೆಲ್ಲ ಬಿದ್ದಿದ್ದವ್ರು. ನಿಮ್ಮನ್ನ ಕರ್ಕೊಂಬಂದು ಕಾಂಗ್ರೆಸ್ ಅವಕಾಶ ಕೊಡ್ತು. ಅರೆ, ನೀವು ಬರ್ತಿದ್ದಂಗೆನೇ ನಿಮಗೆ ಲೀಡರ್ ಆಫ್ ದಿ ಅಪೋಸಿಷನ್ ಪಾಪ ಖರ್ಗೆ ಅವರೆಲ್ಲ ತೆರವು ಮಾಡಿಕೊಟ್ರು. ಅವತ್ತಿನ ದಿವಸಕ್ಕೆ ಭಾಳ ಜನ ನಿಮ್ಮ ಸಲುವಾಗಿ ತ್ಯಾಗ ಮಾಡಿದ್ರು. ಆಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್, ಆಮೇಲೆ CM, 2 ಟರ್ಮ್ CM, ಇಷ್ಟೆಲ್ಲ ಕಾಂಗ್ರೆಸ್ ಕೊಟ್ಟಿದೆಯಪ್ಪ. ಅಂಥ ಕಾಂಗ್ರೆಸ್ಸಿನ ಭೂಗತ ಮಾಡ್ತಾಯಿದ್ದಿಲ್ಲ ಮುಖ್ಯಮಂತ್ರಿಗಳೇ. ಕಾಂಗ್ರೆಸ್ಸಿನ ನಾಶ ಮಾಡ್ತಾಯಿದ್ದೀರಿ. ಕಾಂಗ್ರೆಸ್ ಬದುಕಬೇಕ್ರಿ. ನಮಗೆ ಈ ಜನಕ್ಕೆ ಕಾಂಗ್ರೆಸ್ ಬೇಕು. ನೀವೇನು ಮಾಡ್ತಾಯಿದ್ದೀರಾ? ಯಾವ ಕಾಂಗ್ರೆಸ್ ನಿಮಗೆಲ್ಲ ಕೊಡ್ತೋ, ಎಲ್ಲ ರೀತಿ ಅಧಿಕಾರಗಳನ್ನು ಕೊಡ್ತೋ, ಅಂಥ ಕಾಂಗ್ರೆಸ್ಸನ್ನೇ ಇವತ್ತು ನೀವು ಫಿನಿಷ್ ಮಾಡ್ತಾಯಿದ್ದೀರಿ, ಬಾಗಿಲಾಗ್ತಾಯಿದ್ದೀರಿ. ಕಾಂಗ್ರೆಸ್ಸಿನ ಬಾಗಿಲಾಕಿ ಹೊಟ್ಟೋಗ್ತೀರ. ಎಲ್ಲ ಹೇಳ್ತಾರೆ ಹೌದು ವಚನ
ಆಗಿದೆ. ವಚನ ಭ್ರಷ್ಟತೆ ಮಾಡಬೇಡಿ ಮುಖ್ಯಮಂತ್ರಿಗಳೇ. ವಚನ ಭ್ರಷ್ಟತೆ ಮಾಡಿದವರು ಯಾರೂ ಬದುಕಿಲ್ಲ, ಯಾರೂ ಬದುಕಿಲ್ಲ. ಹಾಂ, ಕರ್ನಾಟಕ ಯಾವುದು ಎಂಥದ್ದು ಹೇಳ್ತೀವಲ್ಲ ನಾವು, ಏನಪ್ಪ ಅದು ಗೋವು, ಇಲ್ಲೇನು ಆಯ್ತಲ್ರಿ, ಅಯ್ಯೋ ರಾಮ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆತಿಯ ಕರ್ನಾಟಕ ರಾಜ್ಯದ ಅಂಥೇಳಿ ಅಂಥ ನಾಡು ಇದು. ಹಸುವು ವ್ಯಾಘ್ರನಿಗೆ ಮಾತು ಕೊಡ್ತೆ, ವಾಪಸ್ ಬರ್ತೀನಿ ನಾನು ತಿರುಗಿ ಅಂತೇಳಿ, ಅಂಥ ನಾಡು ಇದು. ಹಸು ವ್ಯಾಘ್ರನಿಗೆ ಮಾತು ಕೊಟ್ಟು ನನ್ನ ಮಗು ಅವ್ನು ನೋಡ್ಕೊಂಡು ಹಾಲು ಉಣಿಸ್ಬಿಟ್ಟು ಬರ್ತೀನಿ ಅಂಥೇಳಿ ವಾಪಸ್ ಬರುತ್ತದೆ ಹಸು. ಅಂಥ ನಾಡ್ರಿ ಮುಖ್ಯಮಂತ್ರಿಗಳೇ. ಅಂಥ ನಾಡಿನಲ್ಲಿ ನೀವು ವಚನ ಭ್ರಷ್ಟರಾದರೆ ನೀವೇನಾಗ್ತೀರ? ನೀವು ವಚನ ಭ್ರಷ್ಟ ಮಾಡಿದಂಥವ್ರು ಏನಾದರೂ ಕುಮಾರಸ್ವಾಮಿ BSY ಇದರಲ್ಲಿ ವಚನ ಭ್ರಷ್ಟರಾದ ಏನಾದರೂ? ಈ ರಾಜ್ಯದಲ್ಲಿ ವಚನ ಭ್ರಷ್ಟರಾದವ್ರು ಯಾರೂ ಉಳಿದಿಲ್ಲ. ನೀವ್ಯಾಕೆ ವಚನ ಭ್ರಷ್ಟರಾಗ್ತಾ ಇದ್ದೀರಿ? ಕೊಡಿ, ಶಿವಕುಮಾರ್ ಕೇಳೋದ್ರಿಂದ ತಪ್ಪಿಲ್ಲ. ಶ್ರಮ ಇಲ್ವ ಅವ್ರದ್ದು? 134 ಸೀಟ್ ಬರಬೇಕು, 36 ಸೀಟ್ ಬರಬೇಕಾದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇಲ್ವಾ? ಅವ್ರದ್ದು ಹೋರಾಟ ಇಲ್ವಾ? ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವೆಲ್ಲ ಒಟ್ಟಿಗೆ ಇದ್ದವರು, ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ಹಾಗೆ ಕಾಂಗ್ರೆಸ್ಸಿಗೆ ದ್ರೋಹ ಮಾಡಿಬಿಡಿ ಸಿದ್ದರಾಮಯ್ಯ. ಕಾಂಗ್ರೆಸ್ಗೆ ದ್ರೋಹ ಮಾಡೋದ್ರಿಂದ ನೀವೆಲ್ಲಿ ನಿಂತ್ಕೋತಿರೋ ಗೊತ್ತಿಲ್ಲ. ನೋ ನೋ, ಒಳ್ಳೆಯದಲ್ಲ. ಆಮೇಲೆ ನಾವ್ಯಾರು? ನಾವು ಕುರುಬ ಸಮಾಜ. ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಅಂತ. ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ. ಕೊಟ್ಟು ಮಾತಿಗೆ ಯಾರು ನಾವು ಇಲ್ಲಿ ತನಕ ಇದಾಗಿಲ್ಲ ಸಿದ್ದರಾಮಯ್ಯ. ಓಹೋ, ಎಂತೆಂಥ ಇದಿದೆ. ಇವತ್ತು ಯಾರಾದರೂ ಯಾವುದೇ ಯಾವ್ದಾದ್ರು ಅಂಗಡಿ ವ್ಯಾಪಾರ ಓಪನ್ ಆಯಿತು, ವ್ಯಾಪಾರ ಕುರುಬರು ಕರೆದು ಬೋಣಿ ಮಾಡಿರಿ ಸಚಿವಂತರವರು. ಎಲೆಕ್ಷನಲ್ಲಿ ಫಸ್ಟು ಯಾರು ಓಟ್ ಹಾಕ್ಬೇಕು? ಕುರುಬರು ಕುಟುಂಬ ಕರೆದು ಓಟ್ ಹಾಕ್ಸಿರಿ, ಹೋಗಿ ಹಾಕ್ಸಪ್ಪ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಈ ರೀತಿ ಸಮಾಜ ರೀ ಇದು. ಸಮಾಜದ ಹೆಸರನ್ನು ಹಾಳು ಮಾಡಿಬಿಡ್ತಾ ಇದ್ದೀರಿ ನೀವು. ಕುರುಬರು ಅಂದರೆ ಅಟ್ಟಾಡಿಸ್ಕೊಂಡು ಹೊಡಿಬೇಕು, ಆ ಪರಿಸ್ಥಿತಿ ತಂದಿಡ್ತಾ ಇದ್ದೀರ. ಒಳ್ಳೆಯದಲ್ಲ, ಒಳ್ಳೆಯದಲ್ಲ. ಅಲ್ಲಿ ಕುರುಬರಿಗೆ ಏನಾದ್ರು ಮಾಡಿದ್ರಾ? ಏನೂ ಇಲ್ಲ, ಎಂಥದ್ದು ಇಲ್ಲ. ಮತ್ತು ಸುಮ್ಮನೆ ನಾನು ಏನಪ್ಪ ನೀನೇ ಇಲ್ಲ. ಭಾಳ ದುರಂಕಾರದ ಮಾತುಗಳು, ದುರಂಕಾರದ ಮಾತುಗಳು. ನಾ ಏನು ಮಾಡಿದ್ದೀಯಾ? ನಾನೇ ಅಂತ ಅಲ್ಲ ರೀ ಸ್ವಾಮಿ. ಆಮೇಲೆ ನಾನು ಇವತ್ತು ನೋಡಿದೆ ಪೇಪರ್, ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನು ಕೊಟ್ಟು ಈ ರಾಜ್ಯದಲ್ಲಿ ಮಹಿಳೆಯರಿಗೆ ಏನೇನೋ ಮಾಡಾಕ್ಬಿಟ್ಟಿದ್ದಾರೆ ಅಂತ. ಅಲ್ಲ ರೀ, ಎಲ್ಲ ಒಂದು ಸರ್ಕಾರ ಅಂದರೆ ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕು, ಅದು ಸರ್ಕಾರ. ಅಂಥ ಕಾರ್ಯಕ್ರಮಗಳನ್ನ ಜನರಿಗೆ ಕೊಡಬೇಕು, ದುಡಿಯೋ ಕೈ. ಈಗ ದೇವರಾದರೂ ಎಂತೆಂಥದ್ದು ಕೊಟ್ಟರು. 5 kg ಅಕ್ಕಿ, ಅದು ಬಿಟ್ಟು ಇನ್ನೇನು ಹೇಳ್ತಾ, ಅದಕ್ಕೆ ಮುಂದಕ್ಕೆ ಬರೋಕ್ಕೆ ಆಯ್ತು ಅಲ್ವಲ್ಲ. 10 kg ಅಕ್ಕಿ ಅಂತಿದ್ರು. ನಾನೇ ಒಂದು ದಿವಸ ಹೌಸಲ್ಲೇ ನಾನಿದ್ವಿ, ಯಾರಪ್ಪ ಹಾಡಗಳ ಯಾಕ್ರಿ ಸುಳ್ಳು ಹೇಳ್ತೀರ ಸಿದ್ದರಾಮಯ್ಯ? ನಿಮ್ದು 5 kg ಮೋದಿಯವ್ರದ್ದು 10 kg ಕೊಡ್ತಾ ಇರೋದ್ರಲ್ಲಿ.